ಬಸನಗೌಡ ಪಾಟೀಲ್ ಯತ್ನಾಳ್ರೆ ನಿಮ್ಮನ್ನು ಇವರು ಕೇವಲ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು ಹೊರತು ಹಿಂದೂಗಳ ಹೃದಯದಿಂದ ಉಚ್ಚಾಟನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನೀವು ರಾಜ್ಯದ ಜನತೆಯ ಮನಮನದಲ್ಲೂ ಹಿಂದೂಗಳ ಮನಮನದಲ್ಲೂ ಕರ್ನಾಟಕದ ಹಿಂದೂ ಹೃದಯ ಸಾಮ್ರಾಟರಾಗಿದ್ದೀರಿ. ನಿಮ್ಮನ್ನು ಇವರು ಕೇವಲ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು ಅಷ್ಟೇ, ಇನ್ನೇನು ಬೇರೆ ಮಾಡಲು ಸಾಧ್ಯವೇ ಇಲ್ಲ. ನಮಸ್ಕಾರ ಬಂಧುಗಳೇ, ಸತ್ಯವಂತರಿಗಿದು ಕಾಲವಲ್ಲ ಅನ್ನೋಕೆ ಕೇಂದ್ರದ BJP ನಾಯಕರು ರಾಜ್ಯದ ಹಿಂದೂಗಳಿಗೆ ಹಾಗೂ ರಾಜ್ಯದ ಹಿಂದುತ್ವ ನಾಯಕನಿಗೆ ತುಂಬ ಉತ್ತಮವಾಗಿ ತಿಳಿಸಿಕೊಟ್ಟಿದ್ದಾರೆ. ಬಂಧುಗಳೇ, ಈಗಿನ ಕಾಲದಲ್ಲಿ ಸತ್ಯವನ್ನು ಮಾತಾಡಿದರೆ ಯಾರಿಗೂ ಆಗಿ ಬರೋಲ್ಲ. ಅದೇ ಈ ಅಡ್ಜಸ್ಟ್ಮೆಂಟ್ ನಾಯಕರಿದ್ದಾರೆ ನೋಡಿ, ಇವರ ಅಡ್ಜಸ್ಟ್ಮೆಂಟ್ ತುಂಬ ದಿನ ನಡೆಯೋಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಜನ ಎಲ್ಲವನ್ನು ವೀಕ್ಷಣೆ ಮಾಡುತ್ತಿದ್ದಾರೆ. ಇಂದಲ್ಲ ನಾಳೆ ಯತ್ನಾಳ್ ಅವರಿಗೆ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ರಾಜ್ಯದ ಜನತೆ ಈಗಲೂ ಕೂಡ BJPಯ ಮೇಲೆ ಭರವಸೆ ಇಟ್ಟಿತ್ತು. ಆದರೆ ಇನ್ನು ಮುಂದೆ ಆ ಭರವಸೆಯನ್ನು BJP ಕಳೆದುಕೊಳ್ಳಲಿದ್ದು ಇದು BJPಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಲಿದೆ. ಬಂಧುಗಳೇ, ಯತ್ನಾಳ್ ಅವರನ್ನು BJPಯಿಂದ 6 ವರ್ಷ ಉಚ್ಚಾಟನೆ ಮಾಡಿದ್ದು ನಿಜ. ಅದರಿಂದ ಆಗುವ ಪರಿಣಾಮಗಳನ್ನು ಕೇಂದ್ರದ BJP ನಾಯಕರು ಇನ್ನೂ ಕೂಡ ಯೋಚನೆ ಮಾಡಿಲ್ಲ ಅನಿಸುತ್ತೆ. ಯತ್ನಾಳ್ ಅವರಿಗೆ ರಾಜ್ಯದಲ್ಲಿ ಇರುವಂತಹ ಬೆಂಬಲ ಅಷ್ಟಿಷ್ಟಲ್ಲ. ರಾಜ್ಯದಲ್ಲಿನ ಹಿಂದುತ್ವದ ನಾಯಕ ಎಂದ ಗುರುತಿಸಿಕೊಂಡಂತಹ ಉತ್ತರ ಕರ್ನಾಟಕದ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ 6 ವರ್ಷ ಉಚ್ಚಾಟನೆ ಮಾಡಿದರ ಬಹುದೊಡ್ಡ ಪರಿಣಾಮವನ್ನು ಮುಂದಿನ ಚುನಾವಣೆಗಳಲ್ಲಿ ರಾಜ್ಯ BJP ಎದುರಿಸಬೇಕಾಗುತ್ತೆ. ಇದರಿಂದ ರಾಜ್ಯದ BJP ತುಂಬ ನಷ್ಟವನ್ನು ಉಂಟು ಮಾಡಿಕೊಂಡಿದ್ದು ಇದು ಹಲವಾರು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಇದು ಕಣ್ಣಲ್ಲಿ ಕೂಡ ಕುಳಿತುಕೊಂಡಂತಹ ಹಲವಾರು ವರ್ಷಗಳವರೆಗೆ ಇದು BJPಯ ಮೇಲೆ ಸೇಡು ಹುಟ್ಟಿಸಿಕೊಳ್ಳಲು ಕಾರಣವಾಗುತ್ತೆ. ಯತ್ನಾಳ್ ಗೌಡ್ರೆ, ನಿಮ್ಮನ್ನು ರಾಜ್ಯ BJPಯಿಂದ ಉಚ್ಚಾಟನೆ ಮಾಡಿರ್ಬೋದು, ಆದರೆ ಹಿಂದೂಗಳ ಹೃದಯದಿಂದ ಉಚ್ಚಾಟನೆ ಮಾಡಲು ಇವರಿಗೆ ಅಸಾಧ್ಯ. ಹಿಂದೂಗಳು ನಿಮ್ಮನ್ನು ಬಹುದೊಡ್ಡ ನಾಯಕ ಅಂತ ತುಂಬ ದಿನಗಳ ಹಿಂದೆಯೇ ಸ್ವೀಕರಿಸಿಬಿಟ್ಟಿದ್ದಾರೆ. ಇವರಿಗೆ ನಿಮ್ಮನ್ನು ಪಕ್ಷದಿಂದ ಮಾತ್ರ ಹೊರಹಾಕಬಹುದು, ಆದರೆ ಹಿಂದೂಗಳ ಹೃದಯದಿಂದ ಹೊರಹಾಕಲು ಸಾಧ್ಯವಿಲ್ಲ. ಹಿಂದೂ ಹೃದಯ ಸಾಮ್ರಾಟ್, ಕರ್ನಾಟಕದ ಹಿಂದುತ್ವ ನಾಯಕ ಎಂದ ಗುರುತಿಸಿಕೊಂಡಂತಹ ಯತ್ನಾಳ್ ಅವರನ್ನು ಇವತ್ತು ಉಚ್ಚಾಟನೆ ಮಾಡಿದ್ದು ತುಂಬ ದುಃಖದ ಸಂಗತಿ. ಇವತ್ತು ಸತ್ಯವಂತರಿಗೆ ಕಾಲ ಇಲ್ಲ ಅನ್ನೋದನ್ನು ಮತ್ತೆ ಪದೇ BJP ಕೇಂದ್ರ ನಾಯಕರು ಇದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಯಾಕೆ ರಾಜ್ಯದಲ್ಲಿ BJPಯನ್ನು ಪಕ್ಷವನ್ನು ಸಂಘಟನೆ ಮಾಡಿದ್ದು ಕೇವಲ ಯಡಿಯೂರಪ್ಪ ಮಾತ್ರವೇ? ಬಂಧುಗಳೇ, ಆ ಕಾಲದಲ್ಲೇ ಉತ್ತರ ಕರ್ನಾಟಕದಲ್ಲಿ ಸೈಕಲ್ ಮೇಲೆ ಪಕ್ಷದ ಸಂಘಟನೆಯನ್ನು ಮಾಡಿದವರಲ್ಲಿ ಪ್ರಮುಖರೆಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ RSSನಲ್ಲಿ ಗುರುತಿಸಿಕೊಂಡಂತಹ ಬಹುಪ್ರಮುಖ ನಾಯಕ ಶ್ರೀಕಾಂತ್ ಕುಲಕರ್ಣಿ. ಜಮಖಂಡಿಯವರಾದಂತಹ ಶ್ರೀಕಾಂತ್ ಕುಲಕರ್ಣಿಯವರು ಹಾಗೂ ಬಸನಗೌಡ ಯತ್ನಾಳ್ ಪಾಟೀಲ್ರವರಿಂದಲೇ ಯಡಿಯೂರಪ್ಪ ಕೇವಲ ದಕ್ಷಿಣ ಕರ್ನಾಟಕಕ್ಕೆ ಸೀಮಿತವಾಗಿದ್ದ ಸಂಘಟನಾಕಾರ ಅವತ್ತು ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಒಂದು ಪ್ರಾಬಲ್ಯವಾದಂತಹ ಹೆಸರನ್ನು ಪಡೆದುಕೊಂಡರು. ಅದರ ಮೂಲ ಕಾರಣಗಳೇ ಈ ಶ್ರೀಕಾಂತ್ ಕುಲಕರ್ಣಿ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್. ಬಂಧುಗಳೇ, ಕರ್ನಾಟಕದಲ್ಲಿ ಕೇವಲ ಅಪ್ಪ ಮಕ್ಕಳು ಮಾತ್ರ ಪಕ್ಷದಲ್ಲಿ ಇರಬೇಕಾ? ನೀವೇ ಹೇಳಿ. ಇದು ಅಪ್ಪ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರಬೇಕಾ? ರಾಜ್ಯದ ಕೇಂದ್ರದ ನಾಯಕರು ಹೇಳ್ತಾರೆ ನಮಗೆ ಕುಟುಂಬ ರಾಜಕಾರಣ BJPಯಲ್ಲಿಗೆ ಅವಕಾಶ ಇಲ್ಲ ಅಂತ. ಆದರೆ ಇವರೇ ಕುಟುಂಬದವರನ್ನು ಯತ್ನಾಳ್ರನ್ನು ಕೇಂದ್ರ ನಾಯಕರು ಉಚ್ಚಾಟನೆ ಮಾಡಿರಬಹುದು. ಆದರೆ ರಾಜ್ಯದ ಪರಿಸ್ಥಿತಿಗಳ ಬಗ್ಗೆ ಕೇಂದ್ರ ನಾಯಕರಿಗೆ ಒಂಚಿತ್ತೂ ಕೂಡ ಅರಿವಿಲ್ಲ. ಆ ಅರಿವು ಅವರಿಗಿದ್ದರೆ ಇವತ್ತು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋಕ್ಕೆ ಅವರು ನಿರ್ಧಾರನೇ ಮಾಡ್ತಿರಲಿಲ್ಲ. ಕರ್ನಾಟಕದಲ್ಲಿ ಇನ್ನೂ ಸ್ವಲ್ಪ BJP ಅಲ್ಲೋ ಇಲ್ಲೋ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಅಂದರೆ ಈ ಕಾಲದಲ್ಲೂ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ವಿಜಯೇಂದ್ರನಂಥ ನಾಯಕನ ಕಾಲದಲ್ಲೂ ಅಸ್ತಿತ್ವವನ್ನು ಅಲ್ಪ ಮಟ್ಟಿಗೆ ಉಳಿಸಿಕೊಂಡಿದೆ ಅಂದರೆ ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಅವರೇ ಪ್ರಬಲವಾದ ಕಾರಣ. ಯತ್ನಾಳ್ ಅವರು ಹಲವಾರು ರಾಜಕೀಯ ನಾಯಕರನ್ನು ಇವತ್ತು ಒಬ್ಬರೇ ಸೋಲುವಾಗಿ ಅವರು ರಾಜಕೀಯ ಚುನಾವಣೆಗಳಲ್ಲಿ ಗೆಲ್ಲಿಸಿಕೊಂಡು ಬರುವಂತಹ ಸಾಮರ್ಥ್ಯವನ್ನು ಯತ್ನಾಳ್ ಸಾಹೇಬರು ಹೊಂದಿದ್ದಾರೆ. ಆದರೆ ಈ ಕೇಂದ್ರ ನಾಯಕರಿಗೆ ಅದರ ಅರಿವೇ ಇಲ್ಲ. ಅವರನ್ನು ಉಚ್ಚಾಟನೆ ಮಾಡಿದ್ದು BJP ಮುಂದಿನ ಭವಿಷ್ಯದ ದಿನಮಾನಗಳಲ್ಲಿ ತುಂಬ ದೊಡ್ಡದಂತಹ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ.